ಇಷ್ಟೊತ್ತು ಮಾತನಾಡಿದ್ರು. ವರ್ಗಾವಣೆ ದಂಧೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂತ ವಿಚಾರವನ್ನ ಹೇಳಿದ್ರು. ಗೊರಮಿಟಕಲ್ ಇನ್ಸ್ಪೆಕ್ಟರ್ಗೆ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಶಾಸಕರಿಂದ 35 ಲಕ್ಷ, ಸಚಿವರಿಂದ 40 ಲಕ್ಷಕ್ಕೆ ಡಿಮ್ಯಾಂಡ್ ಇಡಲಾಗಿದೆ. ಗೊರಮಿಟಕಲ್ ಇನ್ಸ್ಪೆಕ್ಟರ್ಗೆ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ ಕಂದಕೂರ್ ಅವರು ಹೇಳಿದ್ರು. 35ರಿಂದ 40 ಲಕ್ಷಕ್ಕೆ ಡಿಮ್ಯಾಂಡ್. ಒಬ್ರು ಇನ್ಸ್ಪೆಕ್ಟರ್ 20 ಲಕ್ಷ ದುಡ್ಡು ಕೊಟ್ಟು ಬಂದಾಗಿದೆ, ಅಪಾಯಿಂಟ್ ಆಗಿದ್ದಾರೆ ಅನ್ನುವಂತ ಮಾತನ್ನ ಸಹ ಹೇಳ್ತಾ ಇದ್ದಾರೆ. ಲಕ್ಷ ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ವರ್ಗಾವಣೆ ಆಗಬೇಕು ಅಂತ. ಇದು ಶಾಸಕ ಶರಣಗೌಡ ಕಂದಕೂರ್ ಅವರ ಸ್ಫೋಟಕವಾದಂತಹ ಹೇಳಿಕೆ. ಗೊರಮಿಟಕಲ್ನಲ್ಲೇ ನಡೀತಾ ಇದೆ ವರ್ಗಾವಣೆಯ ದಂಧೆ. ಇದು ರಾಜ್ಯದ ಎಲ್ಲ ಭಾಗದಲ್ಲೂ ಸಹ ನಡೀತಾ ಇರುವಂತಹ ದಂಧೆ. ಇದನ್ನೇನು ಹೇಳಬೇಕಾಗಿಲ್ಲ, ಇದೆಲ್ಲರಿಗೂ ಸಹ ಗೊತ್ತಿರುವಂತ ವಿಚಾರ ಅಂತ ಹೇಳಿದ್ರು. ಲಕ್ಷ ಲಕ್ಷ ಡಿಮ್ಯಾಂಡ್ ಇಟ್ಟು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಾಗತ್ತೆ. ದುಡ್ಡಿದ್ರೆ ಮಾತ್ರ ವರ್ಗಾವಣೆ ಭಾಗ್ಯ, ಇಲ್ಲ ಅಂದ್ರೆ ಇಲ್ಲ. ಈಗ ಪರಶುರಾಮ್ ಅವ್ರ ಕೇಸಲ್ಲಿ ಆಗಿದ್ದೇನು, ದುಡ್ಡು ಹೊಂದ್ಸಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀನ್ ಯಾಕೆ ಇಲ್ಲಿರ್ತೀಯ ಅಂತ ಪ್ರಶ್ನೆ ಮಾಡಿದ್ರು ಶಾಸಕರು. ಹಾಗಾಗಿ ಮನನೊಂದು ಪತ್ನಿ ಜೊತೆ ಸಹ ಹೇಳ್ಕೊಂಡಿದ್ರಂತೆ, ಅವಮಾನ ಆಯ್ತು ನನಗೆ ಅಂತ. ಈ ಸ್ಟ್ರೆಸ್ ನಲ್ಲೇ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅವರ ಪತ್ನಿ ಹೇಳ್ತಾ ಇದ್ದಾರೆ. ಶರಣಗೌಡ ಕಂದಕೂರ ಹೇಳಿದಂತಹ ಸ್ಫೋಟಕವಾದಂತಹ ಹೇಳಿಕೆಯನ್ನು ಈಗ ತಾನೇ ಕೇಳಿಸ್ಕೊಂಡ್ರಿ. ಗೊರಮಿಟಕಲ್ ನಲ್ಲಿ ಇನ್ಸ್ಪೆಕ್ಟರ್ಗಳೇನಾದ್ರೂ ವರ್ಗಾವಣೆ ಆಗಬೇಕು ಅಂದ್ರೆ ಸುಮ್ಮನೆ ಆಗೋದಿಲ್ಲ. ಲಕ್ಷ ಲಕ್ಷ ಲಂಚ ಕೊಡಬೇಕು. 5-10 ಲಕ್ಷನ ಅಲ್ಲ, 20ರಿಂದ 35 ಲಕ್ಷ, 35ರಿಂದ 40 ಲಕ್ಷ ಹೀಗೆ ಡಿಮ್ಯಾಂಡ್ ಇಡ್ತಾರೆ. ವರ್ಗಾವಣೆ ಆಗಬೇಕು ಅಂದ್ರೆ ಮೊದಲು ಕೇಳಿದಷ್ಟು ದುಡ್ಡನ್ನ ಮುಂದಕ್ಕಿಡಬೇಕು, ಆಮೇಲೆ ಅವ್ರು ಕೇಳಿದಲ್ಲಿ ವರ್ಗಾವಣೆ. ಈಗ ತಾನೇ ಅವ್ರು ಮಾತನಾಡ್ತಾ ಹೇಳಿದ್ರು, ಒಬ್ರು ಇನ್ಸ್ಪೆಕ್ಟರ್ ಮೊನ್ನೆ ತಾನೇ 20 ಲಕ್ಷ ಕೊಟ್ಟು ವರ್ಗಾವಣೆ ಆಗಿದ್ದಾರೆ ಅಂತ. ಅಷ್ಟೇ ಅಲ್ಲ, ಪರಶುರಾಮ್ ಸಹ ಮಾತಾಡಿದ್ರಂತೆ, ನಾನು ಇನ್ನೂ ಸಹ ವರ್ಗಾವಣೆಯಾಗಿ 7 ತಿಂಗಳಷ್ಟೇ ಆಗಿದೆ, ನನ್ನನ್ನ ವರ್ಗಾವಣೆ ಮತ್ತೆ ಮಾಡ್ತಾ ಇದ್ದಾರೆ ಅಂತ. ಆಗ ಏನಾದ್ರೂ ನಾನು ಹೇಳಿ ಮಾಡ್ಬೋದಾ ನೋಡ್ತೀನಿ ಅಂತ ಹೇಳಿದ್ರಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.